ಧನ್ವಂತರಿ ಚಿಕಿತ್ಸೆ. ಬಂಧುಗಳೇ, ಕ್ರಿಸ್ತು ಜಯಂತಿ ಕಾಲೇಜಿನ ಕನ್ನಡ ವಿಭಾಗವು ತನ್ನ ಕನ್ನಡ ಸಾಹಿತ್ಯ ವೇದಿಕೆಯ ಮೂಲಕ ರಂಗಾಂತರಂಗ ಎಂಬ ವಿದ್ಯಾರ್ಥಿ ಕಲಾವಿದರ ತಂಡ ಕಟ್ಟಿಕೊಂಡು ಪ್ರತಿ ವರ್ಷ ನಾಟಕ ಪ್ರದರ್ಶನ ಸಾದರಪಡಿಸಿಕೊಂಡು ಬರುತ್ತಿದೆ. ಈ ಮೂಲಕ ಈವರೆಗೆ ಸುಮಾರು 20ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶಿಸಿ ಕನ್ನಡ ರಂಗಭೂಮಿಗೆ ತನ್ನದೇ ಆದ ಕಾಣಿಕೆಯನ್ನು ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ರಂಗಾಂತರಂಗದ ಮೂಲಕ ವಿದ್ಯಾರ್ಥಿಗಳನ್ನು ನಾಟಕ ಪ್ರದರ್ಶನದ ಮೂಲಕ ಕೇವಲ ಕಲಾವಿದರನ್ನಾಗಿ ಮಾತ್ರ ರೂಪಿಸುವುದಷ್ಟೇ ಉದ್ದೇಶವಲ್ಲ, ಸೃಜನಶೀಲ ಕಲಾಯಾನದ ಮೂಲಕ ಚಲನಶೀಲ ಲೋಕಪ್ರಜ್ಞೆಯನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ಒಡಮೂಡಿಸುವ ಮಹದಾಶಯವೂ ಆಗಿದೆ. ಇಂದು ಪ್ರದರ್ಶನಗೊಳ್ಳಲಿರುವ ನಾಟಕ ಧನ್ವಂತರಿ ಚಿಕಿತ್ಸೆ. ಇದು ಕವಿ, ವಿಶ್ವಮಾನವ ಕವಿ ಕುವೆಂಪು ವಿರಚಿತ ಕಥೆ. ಕುವೆಂಪು ಅವರು ಕನ್ನಡ ನಾಡಿನ ದಾರ್ಶನಿಕ ಮಹಾಚೇತನ. ಕನ್ನಡ ಪ್ರಜ್ಞೆಯನ್ನು ತನ್ಮೂಲಕ ವಿಶ್ವ ಪ್ರಜ್ಞೆಯಾಗಿಸಿದ ಸಾಕ್ಷಿ ಪ್ರಜ್ಞೆ. ಕುಪ್ಪಳಿಯ ಕೊಡಿಯಾಗಿ ಬೆಳೆದು ಕರ್ನಾಟಕದ ಹೃದಯ ಶಿವರಾಗಿ ಅರಳಿದ ಮಹಾನ್ ಆದರ್ಶ. ಸಾಹಿತ್ಯ ಸನ್ನಿಧಿಯಲ್ಲಿ ಬಹು ಪ್ರಕಾರಗಳಲ್ಲಿ ತನ್ನ ಪ್ರತಿಭಾಕಿರಣ ಸೂಸಿ ಲೋಕತಮ ನಿರಸನದ ಮಹಾನದಿ ಕುವೆಂಪು. ಕುವೆಂಪು ಅವರ ವಿಶ್ವದೊಲುಮೆಯ ಕುಲುಮೆಯಲ್ಲಿ ಹಲವಾರು ಕೃತಿರತ್ನಗಳು ಮೂಡಿಬಂದು ನಾಡಿಗೆ ನಿರಂತರವಾಗಿ ಬೆಳಕನ್ನು ಉಣಿಸುತ್ತಿವೆ. ಧನ್ವಂತರಿ ಚಿಕಿತ್ಸೆ ಎಂಬ ಕಥೆಯು ಕುವೆಂಪು ಅವರ ಸೃಜನ ರತ್ನಗಳಲ್ಲಿ ಒಂದು. ವಿಶ್ವಕ್ಕೆ ಅನ್ನವನ್ನೀವ ನೇಗಿಲ ಯೋಗಿಯ ಜೀವನವನ್ನು ವಿಶ್ವ ಮೈತ್ರಿಯಲ್ಲಿ ದರ್ಶಿಸಿರುವ ಕಥನ ಹಾಗೂ ಕುವೆಂಪು ವಿರಚಿತ ನಾಟಕಗಳಂತೆಯೇ ಮತ್ತೆ ಮತ್ತೆ ರಂಗಪ್ರಯೋಗದೊಳಗೆ ಅರಳುತ್ತಿರುವ ಗತಿಶೀಲ ಮಥನ ಧನ್ವಂತರಿ ಚಿಕಿತ್ಸೆ. ಕನ್ನಡದ ಪ್ರಸಿದ್ಧ ವಿಮರ್ಶಕರಲ್ಲಿ ಒಬ್ಬರಾದ ಡಾಕ್ಟರ್ ಚಂದ್ರಶೇಖರ ವಿ ನಂಗ್ಲಿಯವರ ಅಭಿಪ್ರಾಯದಂತೆ ಮೇಲು ಕೀಳಿನಿಂದ ಕೂಡಿರುವ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯೊಳಗೆ ಬದುಕುತ್ತಿರುವ ಜನತೆಗೆ ಉಗುರು ಸುತ್ತಿನ ಮೇಲೆ ಒನಕೆ ಏಟು ಎಂಬಂತೆ ಜಾಗತೀಕರಣವೆಂಬ ಸುನಾಮಿ ಅಲೆಯಿಂದಾಗಿ ಶ್ರೇಷ್ಠತೆಯ ವ್ಯಸನ ಮತ್ತು ಬಲಿಷ್ಠತೆಯ ವ್ಯಸನಗಳು ಕ್ಯಾನ್ಸರಿನಂತೆ ಕಾಡುತ್ತಿವೆ. ಇದನ್ನು ಎದುರಿಸಲಾಗದೆ ಕೀಳರಿಮೆಯ ಭಾವದಿಂದ ಆತ್ಮಹತ್ಯೆಯ ಹಾದಿ ಹಿಡಿದಿರುವ ಜನಸಮುದಾಯಗಳಿಗೆ ಆತ್ಮವಿಶ್ವಾಸವನ್ನು ತುಂಬುವ ಕುವೆಂಪು ಸಾಹಿತ್ಯವೇ ಧನ್ವಂತರಿ ಚಿಕಿತ್ಸೆಯಾಗಿದೆ. ಬಂಧುಗಳು, ಇದೀಗ ತಮ್ಮ ಮುಂದೆ ವಿಶ್ವ ಮಾನವ ಕವಿ ಕುವೆಂಪು ವಿರಚಿತ ಧನ್ವಂತರಿ ಚಿಕಿತ್ಸೆ.
ಯೋಗಿಯ ತಾಯವ್ವ ಮೂಡವ್ವ ತಾಯೇ ತಾಯೇ ತಾಯೇ. ಉಳುವ ಯೋಗಿಯ ಅಳುವ ಕೇಳವ್ವ ತಾಯೇ ಬೆಳೆವ ಕಂದನ ಕರುಳ ಕೂಗವ್ವ ತಾಯೇ ತಾಯೇ ಜ್ಯೋತಮ್ಮ ತಾಯೇ. ಭೂತಾಯಿ ಮಾತಾಯಿ ಜ್ಯೋತಿಮ್ಮ ತಾಯಿ ಕತ್ತಲ ಹೊತ್ತಲ್ಲಿ ಬೆಳಕವ್ವ ತಾಯಿ ಕತ್ತಲ ಕಣ್ಣೀರ ಒರೆಸವ್ವ ತಾಯಿ ಕತ್ತಲ ಕಂದಗಳ ಉಳಿಸವ್ವ ತಾಯಿ ತಾಯೇ ತಾಯೇ. ಜ್ಯೋತಮ್ಮ ತಾಯೇ ಗಂಗಮ್ಮ ತಾಯೇ ಮಾರಮ್ಮ ತಾಯೇ ನೀರಮ್ಮ ತಾಯೇ ನೀರಮ್ಮ ತಾಯೇ ತಾರಮ್ಮ ತಾಯೇ ತಾಯಮ್ಮ ತಾಯೇ ಜ್ಯೋತಮ್ಮ ತಾಯೇ 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 ತಾಯೇ. ಪ್ರಪಂಚನೇ ಉದ್ಧಾರ ಆಗುವ ವಿಶ್ವ ಮಾನವ ಸಂದೇಶ ಹೇಳೋದಂತೆ. ಅದೇ ನನ್ನಾಗಿ ಬೈರ ಕರೆಸಿದ್ದ ಸುಬ್ಬಾಲಿಂಗ ಇಂದ ಯಾರು ಅರಿದವ್ರ ಕತೆ ಬರ್ದಾರಲ್ಲ. ಹೌದು ಹೌದು ಅವ್ರದ್ದೇ ಕತೆ ಹೇಳ್ತೀನಿ ಬನ್ನಿ ಕೊಡಿ. ದೊಡ್ಡ ಮಹಾ ಕ್ರಾಂತಿಕಾರ ಕವಿಯಂತೆ ಕಾಯ್ದನದ ಕರುಳಂತೆ ದೇವರು ಹೆಣ್ಣು ಧರ್ಮ ಕರ್ಮದ ಹೆಸರಲ್ಲಿ ಆಗೋ ಅನಾಚಾರಗಳ ಬಗ್ಗೆ ಕಥೆ ಬರ್ದವರಂತಲ್ಲ. ಹಿಂದೆ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ನಾಡಿಗೆ ಎಚ್ಚರಿಕೆಯಾಗಿ ಬರ್ದವರಂತೆ. ಏನೇ ಆಗ್ಲಿ ಕಣ್ರಪ್ಪ, ಆ ಮಹಾನ್ ಭಾವ ಪುಟ್ಟಪ್ಪನವರ ಪ್ರತಿಮೆ ಅಂತ ಮಾಡಿದ್ಮೇಲೆ ಈ ಜನಕ್ಕೆ ಅವರ ಅಂತರಂಗನ ಓದುವಂತಾಗ್ಲಿ ಅರ್ಥ ಮಾಡ್ಕೊಳ್ಳುವಂತಾಗ್ಲಿ ಮನ್ಸೇ ಇಲ್ಲದಂತಾಗ್ಲಿ. ತಗಪ್ಪು ಪೂಜೆ ಅನ್ನೋದು ಮಾಡಕ್ ನಿಂತ್ಮೇಲೆ ಯಾವ ಮಹಾನುಭಾವರನ್ನು ಯಾರು ಓದೋದು ಇಲ್ಲ ಹೊಗಳೋದು ಇಲ್ಲ ತೆಗಳೋದಂತೂ ನಿಂತೇ ಇಲ್ಲ. ಅಕ್ಕ ನಮ್ ಪುಟ್ಟಪ್ಪ ಹೇಳಿದ್ರಲ್ಲ ಆ ಯಾರು ಅರಿಯದವರ ಕಥೆಗಳನ್ನ ಇನ್ನೊಂದ್ಸತಿ ಹೇಳಕ್ಕ. ಅಯ್ಯೋ ನಮ್ ಕರುಳು ಕುಡಿಗಳ ಕಾಣೋ ಆಸೆ ಆಗೈತಕ್ಕ. ಕಾಲ ಕಾಲದ ದೇಶ ದೇಶದ ಜೀವ ಜೀವಗಳ ವ್ಯಥೆಗಳನ್ನು ಕತೆ ಮಾಡಿದ ಪುಟ್ಟಪ್ಪನೇ ನಮ್ಮಪ್ಪನೇ ನೆಮ್ಮದಿಯ ನಾಲಿಗೆಯ ಮೇಲೆ ನಡೆದಾಡಪ್ಪ. ಜೀವ ರಾಶಿಯ ಕತೆ ಹೇಳೋ ಪದ ನೀಡಪ್ಪ. ಆ ಕಾಲ ಈ ಕಾಲ ಯಾವ ಕಾಲಕ್ಕೂ ಅರ್ಥವಾಗೋ ಹದವಾಗೋ ನಮ್ಮೊಳಗೆ ಪುಟ್ಟಪ್ಪನೇ ನಮ್ಮಪ್ಪನೇ ಬಾರಪ್ಪ. Samir Barkamule. ಬಂದ ರಾಜ ವಿರಾಜ ಇಟ್ಟು ಸಿಂಹ ನಡಿಗೆ
ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾವಣಿ ಗಜಗಾಮಿನಿ ಬಡುಕೋ ನಡೆಗೆ ಬಿಡುಕೋ ಜಡೆಗೆ ತಲೆ ತಿರುಗಿದ ಧರೆಗಿನ ತಿರುಗಿದ ಬಲಿದರೆ ನಾಗವಲ್ಲಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಕಾಣೆಗಿಂತಲೂ ಮಳೆಯಾಗಿ ಹೋಗಿದೆ. ವಿಲಾಸಕ್ಕೆ ಮಿತಿಯೇ ಇಲ್ಲದಾಗಿದೆ. ನಿಲ್ಲಿಸಿ. ವಸಿಷ್ಠರೇ, ಎಲ್ಲಿಂದಲೋ ಭೀಕರ ನರಳುದನಿ ನಿರಂತರವಾಗಿ ಕೇಳಿ ಬರುತ್ತಿದೆ. ಆಲಿಸಿದ್ದೀರಾ? ಇಲ್ಲವಲ್ಲ ವಿಶ್ವಾಮಿತ್ರ, ಇಲ್ಲವೇ? ಈಗಲೂ ಬರುತ್ತಿದೆ, ಕೇಳಿಸುತ್ತಿಲ್ಲವೇ? ಭೀಕರ ಧ್ವನಿ ಇಲ್ಲ ವಿಶ್ವಾಮಿತ್ರ, ನನಗಂತೂ ಯಾವುದೇ ನರಳು ಧ್ವನಿಯೂ ಕೇಳಿಸುತ್ತಿಲ್ಲ. ಇದು ನಿನ್ನ ಮನೋಭ್ರಾಂತಿಯಾಗಿರಬೇಕು. ಇದರ ಪರಿಹಾರಕ್ಕಾಗಿ ಒಂದು ಯಜ್ಞ ಕಾರ್ಯ ಸಾಗಲಿ. ಹೌದೌದು ವಿಶ್ವಾಮಿತ್ರ, ವಸಿಷ್ಠನ ಸೂಚನೆ ಸರಿಯಾಗೇ ಇದೆ. ಇನ್ನ ಮನೋಭ್ರಾಂತಿ ಕಳೆಯಲು ಒಂದು ಯಜ್ಞ ಕಾರ್ಯ ಸಾಗಲಿ. ನೃತ್ಯ ಮುಂದುವರೆ. ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಇಲ್ಲದೆ ಮಿಂಚು ಗುಂಡು ಬೆಳೆಯವರಿಗೆ ಸಂಚು ಹಸಿದವರ ಖಡ್ಗದಂತೆ ಅಳುವವರ ಆಕ್ರಂದನ ಕೇಳುವುದುಂಟೆ. ಛೆ! ಯಾವುದೋ ಗಾಢ ವೇದನೆಯಲ್ಲಿ ಇದ್ದಂತಿದೆಯಲ್ಲ. ಹೌದು ಪೂಜ್ಯರೇ, ಕೆಲವು ದಿನಗಳಿಂದ ಬೀಭತ್ಸಕರವಾದ ನರಳುದನಿಯೊಂದು ನಿರಂತರವಾಗಿ ಕೇಳಿ ಬರುತ್ತಿದೆ. ಯಾವನಾದರೊಬ್ಬನನ್ನು ಮುಳ್ಳಿನ ಹಾಸಿಗೆಯ ಮೇಲೆ ಅಂಗಾತ ಮಲಗಿಸಿ ಒಂದು ದೊಡ್ಡ ಬಂಡೆಯನ್ನು ಅವನ ಮೇಲೆ ಹೇರಿ ಮಣಪಾರದ ಸುತ್ತಿಗೆಯಿಂದ ಬೀಸಿ ಬೀಸಿ ಹೊಡೆದರೆ ಅವನು ಹೇಗೆ ನಡೆದಾಡಬಹುದು? ಆಗಿದೆ ಆ ಬೀಭತ್ಸಕರವಾದ ನರಳುದನಿ. ಆ ವಿಶ್ವಾಮಿತ್ರ, ನನಗೂ ಬಹುಕಾಲದಿಂದಲೂ ಆ ನರಳು ದನಿ ಕೇಳಿ ಬರುತ್ತಿದೆ. ಕೇಳಿದಾಗಲೆಲ್ಲ ನನ್ನೆದೆ ನಡಗುತ್ತಿದೆ, ಜೀವ ಹಿಂದಿನಂತಾಗುತ್ತಿದೆ. ಆದರೆ ಅದಕ್ಕೆ ಕಾರಣ ನನಗೂ ಸರಿಯಾಗಿ ಗೋಚರಿಸಿಲ್ಲ. ಆದರೆ ಒಂದು ಮಾತು ವಿಶ್ವಾಮಿತ್ರ, ಆ ನರಳು ದನಿ ಕೇಳಿ ಬರುತ್ತಿರುವುದು ಭೂಲೋಕದಿಂದ ಎಂಬುದು ಮಾತ್ರ ನನಗೆ ಅರಿವಾಗುತ್ತಿದೆ. ಭೂಲೋಕವೇ? ಆ ವಿಶ್ವಾಮಿತ್ರ, ಭೂಲೋಕದಿಂದಲೇ ಕೇಳಿ
ಬರ್ತಿದೆ. ಪೂಜ್ಯರೇ, ವಂದನೆಗಳು. ನಾನೀಗಲೇ ಭೂಲೋಕಕ್ಕೆ ಹೊರಡುತ್ತೇನೆ. ಶುಭವಾಗಲಿ. ನಾರಾಯಣ ನಾರಾಯಣ. ನಕ್ಷತ್ರಿಕಾ, ನಕ್ಷತ್ರಿಕಾ, ಹೇ ನಕ್ಷತ್ರಿಕಾ, ಎಲ್ಲಿ ಕಳೆದು ಹೋಗಿದ್ದೆಯೋ ಅವಿವೇಕಿ? ನಡೆ, ಭೂಲೋಕಕ್ಕೆ ಹೊರಡೋಣ. ಒಂದು ಕ್ಷಣ. ಏನು ತೊಂದರೆ? ಅದು ಏನದು? ಅದು ಅಪ್ಸರೆ ಇರುವಲ್ಲ, ಅಪ್ಸರೆ ಅವಳು ಹಣ್ಕೊಡುಗಳಂತೆ ತಿಂದುಕೊಂಡು ಹೋಗಬಹುದಲ್ಲವೇ ಅಂತ. ಗುರುದೇವ, ನಾನು ಯಾವುದೇ ಹಣ್ಣನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಮೂರ್ಖ! ಸಮಯ ವ್ಯರ್ಥ ಮಾಡಬೇಡ. ಭೂಲೋಕಕ್ಕೆ ಹೊರಡಲು ಸಿದ್ಧನಾಗು. ಮತ್ತೇನಾಯ್ತು? ಅದು ನಾವು ಭೂಲೋಕಕ್ಕೆ ಇದೇ ವಸ್ತ್ರಗಳಲ್ಲಿ ಹೋದರೆ ನಮ್ಮ ಗತಿ ಹರೋಹರ. ನಮ್ಮನ್ನು ಕಂಡ ಜನ ಹೆದರಬಹುದು, ಇಲ್ಲವೇ ಕಲ್ಲ ಸ್ವಾಮೀಜಿಗಳು ಸಿಗ್ಬಿದ್ರು ಅಂತ ಚೆನ್ನಾಗಿ ಥಳಿಸ್ಬೋದು. ಇದು ಬೇಕೇ ನಮ್ಗೆ? ಭಲೆ ನಕ್ಷತ್ರಿಕ, ಭಲೆ. ನಿನ್ನ ಚಾತುರ್ಯ ಮೆಚ್ಚಿದೆ. ನಾವು ಶ್ರೀ ಸಾಮಾನ್ಯರ ವೇಷದಲ್ಲೇ ಸಂಚಾರ ಮಾಡೋಣ. ಶ್ರೀ ಸಾಮಾನ್ಯನೇ ಭಗವಾನ್ ಮಾನ್ಯಂ, ಶ್ರೀ ಸಾಮಾನ್ಯನೇ ಭಗವಾನ್ ಧನ್ಯಂ ಅಂತ ನಮ್ಮ ಋಷಿ ಕವಿಗಳಾದ ಕುವೆಂಪು ಅವರು ಹೇಳಿದ್ದಾರಲ್ಲವೇ? ಹೌದು ಗುರುಗಳೇ, ಹೌದು. ಅಯ್ಯೋ, ಭಲೆ ಭಲೆ ಅಂತ ಹೊಡೆದು ನನ್ ಬೆನ್ನೆ ಬಿದ್ದು ಹೋಗಿದೆ. ಭೂಲೋಕಕ್ಕೆ ಹೊರಡೋಣ ಇದಿರಲ್ಲ, ನಡೀರಿ. Happy New Year 2042! ಮಗ, ಮಾಡಿದ್ದು ಇನ್ನು ತುಂಬಾ ದೂರ ಆಯ್ತು. ಇದು ಇನ್ನು 24. ಸಾರಿ ಮಗ, ಪರವಾಗಿಲ್ಲ ಮಗ. ಸ್ಟೆಪ್ ಹೋಗೋಣ, ಇವತ್ತು ಬೆಳಗ್ಗೆ ಹೋಗೋಣ. ಲೋ, ನಿಮ್ದು ಬರೀ ಮಾತುಗಳೇ ಆಗೋಯ್ತು. ಆದ್ರೂ ಸಾಂಗು ಮಾಡ್ರೋ ಮಜಾ. ಆಗ್ಲೋ. ದಾಸಂಗ್ರಿ ಇದು ನಮ್ಮ ಸ್ಟೈಲ್ ಹಾಕ್ರಿ.
ಲಕ್ಷ್ಮಿಗೆ ಪರಿವಳು ಏನ್ರ ಅದು ರಾತ್ರಿ ರಾತ್ರಿ ಕೂತು ಗಲಾಟೆ ಮಾಡ್ತಿದ್ದೀರಾ? ಕಲ್ತಲ್ವಾ ಪಟ್ಟಿ ಪಟ್ಟಿ ಮಾಡ್ತಾ ಇದೀವಿ ಇನ್ನು ಬಾಬುರು ಪಟ್ಟಿ ಮಾಡು. ನೀವು ಕುಡಿದು ಕುಣಿಯೋದಂತೆ ನನ್ನೂ ಕರೀತೀರಾ? ನನ್ನ ಮಕ್ಳ ರೂಲ್ಸ್ ಗೊತ್ತಾಗಲ್ವೇನು? ಲೋ ಅವನಿಗೊಂದು 500,000 ಕೊಟ್ಟು ಕಳ್ಸು. ಲೈಟ್ ಚಾರ್ ರೂಪಾಯಿ ಮಜಾ ಮಾಡು. ನಾನು ಮೊದ್ಲೇ ನನ್ಗೆ ಲಕ್ಷ ಕೊಡ್ತೀನೋ? ಏ ಬೇಡ ಬಾರೋ. ಎತ್ತ ಕೈ ನಾನು ಯಾರಂತ ಗೊತ್ತೇನಾ? ಲೋ ಮಗ ನೀನ್ ಬಿಡು ಅವರಪ್ಪ ಅಂತ ಗೊತ್ತೇನೋ? ಅವರಪ್ಪ ಯಾರಾಗಿದ್ರೆ ನನ್ಗೇನೋ? ನನ್ನ ಮಕ್ಳ ನಿಮ್ನೆಲ್ಲ ಒಳಗಾಕಿರೋ ಬುದ್ಧಿ ಬರುತ್ತಾ ನಡೀಲಿ ನೋಡಿ. ಬೇಡ ಸರ್, ಬೇಡ ಸರ್. ಫೋನ್ ಮಾಡು. ಏನೇ ಮಾಡ್ದೆ ಮಗ? ಲೋ ಮಗ ಇವತ್ತು ಮಾಡೋ. ಇದೇ ಮಗ ಮಾಡ್ದೆ. ಅಪ್ಪ ಅಲ್ಲ ಅಪ್ಪ, ಹೇಳೋ ಮಗನೆ. ನಿನ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಾ ಇದ್ರೆ ಅಲ್ಲಿ ಯಾರೋ ಪೊಲೀಸರು ಬಂದು ಬಗ್ಲೋಡ್ ಸ್ವಲ್ಪ ವಿಚಾರಿಸಪ್ಪ. ಎಲ್ಲಿ ಕೊಡು. ಏ ಪೊಲೀಸ್ ಮಾತಾಡೋ ಮಾಡೋದು. ಹಲೋ, ಯಾರ್ರೀ ಅದು? ನಾನ್ರಿ ಹೋಮ್ ಮಿನಿಸ್ಟ್ರು. ಅಯ್ಯೋ ಸರ್, ನೀವಾ? ಸರ್, ಇವರು ನಿಮ್ಮ ಕಡೆಯವ್ರಂತ ಗೊತ್ತಾಗ್ಲಿಲ್ಲ. ಆದ್ರೂ ಇಷ್ಟೊತ್ತಲ್ಲಿ ಕುಡಿದು ಗಲಾಟೆ ಮಾಡ್ತಾ ಇದ್ರು. ತುಂಬಾ ರೂಲ್ಸೇ ಗೊತ್ತಾಗ್ದಂಗೆ. ಏಯ್, ಯಾರಾದ್ರೂ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದೀಯಾ? ನಂದೇ ರೂಲ್ಸು, ನಂದೇ ಗೌರ್ಮೆಂಟು. ಮುಚ್ಕೊಂಡು ಒಯ್ತಾ ಇರ್ಬೇಕು ಮಗನೇ. ಇಲ್ಲ ಅಂದ್ರೆ ಅನ್ನ ನೀರು ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಾಕ್ತೀನಿ, ಗೊತ್ತಾಯ್ತಾ? ಸರ್ ಬೇಡ ಸರ್, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ ಸರ್, ಬಿಟ್ಟು ಕಳಿಸ್ಬಿಡ್ತೀನಿ. ಏನಾಯ್ತಾ? ಏನೋ ನಿಮ್ದು ಇನ್ಫ್ಲುಯೆನ್ಸ್. ಹೆಂಗೆ ನಮ್ಮ ಇನ್ಫ್ಲುಯೆನ್ಸ್ ಬಾಯಲ್ಲಿ ಅವಾಗಲೇ ಅದೇನೋ ಕೊಡ್ತೀನಿ ಅಂತೇನೋ ಅಂತಿದ್ದಲ್ಲ. ಈಗ ಬಂದ ನಾಳೆ ಪೊಲೀಸು. ಈಗ ಅದೇನಪ್ಪ ಕೆಲಸ? ಸರಿ ಸರಿ ಆಯ್ತು, ಪಾರ್ಟಿ ಮುಗಿಸ್ಕೊಳ್ಳಿ. ಯಾರ ಬ್ರ್ಯಾಂಡ್ ಚಕ್ಕಟ್ ಕಿಕ್ಕೊಡ್ತೈತೆ? ಫಾರಿನ್ ಬ್ರ್ಯಾಂಡ್ ಮಗ. ದೊಡ್ಡೋರ್ ಮಕ್ಕಳೆಲ್ಲ ಬರೀ ಫಾರಿನ್ ಬ್ರ್ಯಾಂಡ್ ಕುಡಿಯೋದು. ಕುಡ್ದು 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 ಹಾಳಾಗೋಗ್ತೀರಾ ನೀವು. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಏನೇ ಹೊಡೆದ ಉಳಿತವ. ಪರವಾಗಿಲ್ಲ ಪರವಾಗಿಲ್ಲ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ನಾವೆರಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ? ಈ ಪಾಲಿ ರಾಣಿ ಜನ್ನನ್ನು ನೋಡಿ ನೀವು ನಾಚರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಮಗ ಕುಡ್ದಿದ್ದೆಲ್ಲ ಇದಾಯ್ತು. ಮಗ ಇಲ್ಲೇ ಸಿಟಿಗೆ ಹಾಕೋಣ. ಬೇಡ ಬರ್ರಿ, ಇಲ್ಲೇ ಸಿಟಿಗೆ ಹಾಕೋಣ. ಬರ್ರಿ. ಲೋ ಹೋಗೋ ಕಬಾಬ್ ತಗೊಂಡ್ ಬಾ. ಹೋಗೋ ಮಗ, ಈಗಿನ್ನೂ ಕೂತಿದೆ. ನನ್ ಮಗನೇ, ನಿಮ್ದು ಬರೀ ಕುಡ್ಕೊಂಡು ತೇಲಾಡೋದೇ ಆಗ್ಬೇಕಲ್ರೋ. ಇಲ್ಲ ನಾವೇ ಹೋಗಿ ತಗೊಂಡ್ಬರ್ತೀವಿ. ಹೋಗು ಅಷ್ಟಾಗಿ ಕೆಲಸ ಮಾಡಿ. ಊರಂತೂ ಉದ್ಧಾರ ಆಗಲ್ಲ.
ಕಾಂಗ್ರೆಸ್ ಅದು ಏನ್ ಕಾಂಗ್ರೆಸ್ ಯಾಕ ಚುಚ್ಚಬೇಕಾ ಮಾಡುವ ಮಗ ಚುಚ್ಚನ ಬಾಳ ಮಗ ಬಂದ್ಲು ಒಬ್ಬ ಬೇರೆ ಹೋಮ್ ಮಿನಿಸ್ಟ್ರು ಜೊತೆಗೆ ವಿಷಯ ಬಿಡ್ತಾರ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಅದು ಪ್ರಮೋಷನ್ ಒಂದು ಸ್ವಲ್ಪ ನೋಡ್ಕೊಬೇಕಿತ್ತು. ಹಾಂ ಸರ್, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಸರ್, ನೀವು ಯೋಚನೆ ಮಾಡಬೇಡಿ. ಯಾರ ನೀನು ಇಲ್ಲೇನ ಮಾಡ್ತಿದ್ಯಾ? ಏನು ನಡೀತಿಲ್ಲಿ? ಅವರಿಬ್ಬರು ನೋಡಿದ್ರೆ ಸತ್ಬಿದ್ದಿದ್ದಾರೆ. ಚುಚ್ಕೊಂಡ್ ಸತ್ತೋದ್ರ ಮಾಡೋದು? ಬೇರೆ ಸಾಕ್ಷಿ ಸಿಗ್ತಿಲ್ಲ. ನೀನೇ ಸಾಕ್ಷಿ ಕೊಟ್ಟಲ್ಲೋ? ನಾನು ಮೊನ್ನೆ ಈ ಕೇಸಲ್ಲಿ ನಿನ್ನ ಫಿಟ್ ಮಾಡಿ ನಾನು ಪ್ರಮೋಷನ್ ತಗೊಂಡೇ ತಗೋತೀನಿ.
ನನಗೂ ಗೊತ್ತು. ಇಷ್ಟು ವರ್ಷ ನನ್ನ ಗಂಡ ಆಳ್ಕೊಂಡು ಬಂದಿರೋ ರಾಜ್ಯ ಇದು. ಇನ್ನು ಮೇಲೆ ನಾನು ಕಟ್ಟೋ ಸಾಮ್ರಾಜ್ಯ ಇದಾಗತ್ತೆ. ಯೋಚಿನ ಇಲ್ಲಿ ರಾಜಕೀಯ ಅಂತ ಬಂದ ಮೇಲೆ ಮಗನೂ ಲೆಕ್ಕಕ್ಕಿಲ್ಲ, ಅವಶ್ಯಕತೆ ಇಲ್ಲ ಅಂದ್ರೆ ಅವರಪ್ಪನೂ ಲೆಕ್ಕಕ್ಕಿಲ್ಲ. ಇಲ್ಲಿ ಸಂಬಂಧಗಳನ್ನು ಹುಟ್ಟಾಕೋಕೆ ಇದೇನ್ ಮದುವೆ ಮನೆ ಅಲ್ಲ, ಅಥವಾ ನೀವೆಲ್ಲ ಇಲ್ಲಿ ಊಟಕ್ಕೆ ಬಂದಿರೋ ಅತಿಥಿಗಳು ಅಲ್ಲ. ಇಲ್ಲಿ ಏನಿದ್ರು ಊಟ ಹಾಕಿದ್ರೆ ನೋಟ್ಟು ಇಲ್ಲ ಡೈರೆಕ್ಟ್ ಟಿಕೆಟ್. ಆ ಇಂದ್ರ ಚಂದ್ರರ್ ಬಂದ್ರು ಈ ನನ್ನ ರೂಟ್ ಆಗ್ಲಿ ರೂಲಿಂಗ್ ಆಗ್ಲಿ ರೂಟ್ಸ್ ಆಗ್ಲಿ ಕಿತ್ಕೊಳ್ಳಕ್ಕಾಗಲ್ಲ. ಪೊಲೀಸ್ ನೋಡು, ನನ್ನ ಮಗ ಹೋಗಿರೋಕೆ ನನಗೆ ಯಾವ ಬೇಜಾರು ಇಲ್ಲ, ಯಾವ ನಷ್ಟನೂ ಇಲ್ಲ. ಬದಲಿಗೆ ಲಾಭನೇ ಕಡು. ಆಡಳಿತ ಪಕ್ಷ ಬೀಳ್ಸೋಕ್ಕೋಸ್ಕರ ವಿರೋಧ ಪಕ್ಷದವರು ಮಾಡಿರೋ ಸಂಚುಕಾರ ಅಂತ ಹೇಳಿ ಜೈಲ್ ಹಾಕ್ಸು. ಆವಾಗ ಗೊತ್ತಾಗತ್ತೆ ನಾನು ಯಾರು, ನನ್ನ ಪವರ್ ಏನು, ನನ್ನ ರೂಲ್ಸ್ ಏನಂತ. ಹಂಗೆ ಮಾಡ್ತೀನಿ. ಸರ್ ಹತ್ರ ಪ್ರಮೋಷನ್ ಬಗ್ಗೆ ಸ್ವಲ್ಪ ಕೇಳಿದ್ದೆ, ಗೊತ್ತಿಲ್ಲ. ಪ್ರಮೋಷನ್ ಅಂದ್ರೆ ಪ್ರಮೋಷನ್. ನಮ್ಗೆ ನಾನು ಮಾಡಿದ ಮಾಡಿರೋ ಕೆಲಸಕ್ಕೆ ಪ್ರಮೋಷನ್ ಅಂತ ಪ್ರಮೋಷನ್ ಮುಚ್ಕೊಂಡು ನೆಟ್ಟ ಕೆಲಸ ಮಾಡೋ ಫಸ್ಟ್. ನೋಡ್ಬರಿ, ಇಲ್ಲ ಪ್ರಮೋಷನ್ ಆಗ್ಲಿ ಕಮಿಷನ್ ಆಗ್ಲಿ ಯಾವುದು ಬಿಟ್ಟಿಯಾಗಿ ಬರಲ್ಲ. ಏನಿದ್ರು ಓಟ್ ಆಗ್ಬೇಕಿಲ್ಲ, ನೋಟ್ ತೊಡಿಬೇಕು. ಜೊತೆ ಅವನೇನೋ ಪ್ರಮೋಷನ್ ಅಂತೆ, ಸ್ವಲ್ಪ ನೋಡ್ಕೋ. ಹಾಗೆ ಒಂದ್ 4 ಕಾಸು ಸಾಕು, ಆಯ್ಕೊಂಡೋಗ್ಲಿ. ಪ್ರಮೋಷನ್ ನಾವು ಓಟ್ ಹಾಕಿದ್ರೆ ನಿಮ್ಗೆ ಹಾಕೋದು. ನಮ್ಮ ಊರ್ನ ಉದ್ಧಾರ ಮಾಡಕ್ ಬಂದಿದ್ದೀರಂತ. ನೀವು ಒಳ್ಳೆಯವರಂತೆ. ವಡ್ಡಿ ಬಂಗಾರಮ್ಮನ್ಗೆ ಜೈ! ವಡ್ಡಿ ಬಂಗಾರಮ್ಮನ್ಗೆ ಜೈ! ವಡ್ಡಿ ಬಂಗಾರಮ್ಮನ್ಗೆ ಜೈ! ಏನಾದ್ರೂ ಕೆಲಸ ಇದ್ರೆ ನೋಡ್ಕೋ. ಹಾಗೆ ಸ್ವಲ್ಪ ಕಟ್ಕೊಳ್ಸು, ಒಪ್ಕೋತಾರೆ. ನೋಡಿ, ನನಗೇನಿದ್ರು ನನ್ನ ಕೆಲ್ಸ ಆಗ್ಬೇಕು ಅಷ್ಟೇ. ನನ್ನ ಮಗನ ಒಂದೇ ಒಂದು ತಲೆ ಹೋಗಿದೆ. ಆ ಒಂದು ತಲೆ ಪರಿಹಾರಕ್ಕಾಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ತಲೆಗಳು ಇರ್ತವೆ. ಬರ್ತೀನಿ. ವಡ್ಡಿ ಬಂಗಾರಮ್ಮನ್ಗೆ ಜೈ! ವಡ್ಡಿ ಬಂಗಾರಮ್ಮನ್ಗೆ ಜೈ! ವಡ್ಡಿ ಬಂಗಾರಮ್ಮನ್ಗೆ ಜೈ! ವಡ್ಡಿ ಬಂಗಾರಮ್ಮನ್ಗೆ ಜೈ! ಕ್ರಮ ಸಂಖ್ಯೆ 7 ನಮ್ಮ ಅಕ್ಕ ಬಿಡೋದೆಲ್ಲ ಓಡ. ಇದು ಭೂಲೋಕನ. ಇವರು ಇಲ್ಲಿನ ಜನಗಳು
ಜನಗಳನ್ನ ಆಳಕ್ ಬಂದಿರೋ ಅಧಿಕಾರಿಗಳ. ಇವರು ಯಾರನ್ನು ಆಳಕ್ ಬಂದಿಲ್ಲ, ಹಾಳು ಮಾಡೋದಕ್ಕೆ ಬಂದಿದ್ದಾರೆ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಅನ್ನೋ ಸಂಬಂಧಗಳಿಗೆ ಬೆಲೆಯೇ ಇಲ್ಲಂತಾಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ನಕ್ಷತ್ರಿಕಾ, ಬಟ್ಟಿ ಬಂಗಾರಮ್ಮಂಗೆ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಊರು ತೇರುತ್ತವರು ಊರು ತೇರುತ್ತವರು ನಮ್ಮನೆಲ್ಲ ಹೊಲ ಜನರ ಮನ ನಮ್ಮನೆಲ್ಲ ಹೊಲ ಜನರ ಮನ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಕಣ್ಣಿಗೆ ಕಾಣದಾದವು ಅದು ಅಲ್ಲಿ ಗುಡಿಸಲು ಕಾಣುತ್ತಿದೆಯಲ್ಲ. ನರಳಿಗೆ ನೀವು ಅಲ್ಲಿಂದಲೇ ಬರುತ್ತಿರುವಂತಿದೆಯಲ್ಲ. ಹೌದು ಗುರುಗಳೇ, ಹೌದು. ನಡಿ, ನಡಿ, ನೋಡೋಣ.
ಯಾರಪ್ಪ ಯಾರಪ್ಪ ನೀನು ತಾಯಿ ತಾಯಿ ಕ್ಷಮಿಸಿ, ನಾವು ಕಂದಾಯ ವಸೂಲಿ ಮಾಡಲಿಕ್ಕೆ ಬಂದ ಅಧಿಕಾರಿಗಳಲ್ಲ, ಸಾಲ ವಸೂಲಿ ಮಾಡುವ ಸಾಹುಕಾರರೂ ಅಲ್ಲ. ಈ ರೈತರ ನೋವನ್ನು ನಿವಾರಿಸಲು ಬಂದಿದ್ದೇವೆ. ತಾಯಿ, ಏನು ಕಾಯಿಲೆ ನನ್ನ ಗಂಡನಿಗೆ? ಏನು ಕಾಲಿನೋ ಏನೋ ಸುಮಾರು ತಿಂತಿದ್ದ ಇದೆ. ಒಂದು ಸರಿ ಕಮ್ಮಿ ಆದ್ರೆ ಮತ್ತೊಂದು ಬಾರಿ ಹೆಚ್ಚಾಗ್ತದೆ. ಯಾರು ತೋರಿಸಿದ್ರು ಇಂಥ ಕಾಯಿಲೆ ಅಂತ ಅರ್ಥನೇ ಆಗ್ತಿಲ್ಲ ಸ್ವಾಮಿ, ಅರ್ಥನೇ ಆಗ್ತಿಲ್ಲ. ನೀವಾದ್ರೂ ದೇವರಂತ ವೈದ್ಯರನ್ನು ಜೋಯಿಸರನ್ನು ಕರೆಸಿ ನಮ್ಮನ್ನ ಕಾಪಾಡಿ ಸ್ವಾಮಿ, ನಮ್ಮನ್ನ ಕಾಪಾಡಿ. ನಕ್ಷತ್ರಿಕ, ಹೋಗು, ವೈದ್ಯರನ್ನು ಜೋಯಿಸರನ್ನು ಕರೆದುಕೊಂಡು ಬಾ. ಕರ್ಸಿ ಯಾರು ಕರ್ಸಿ ನನ್ನ ಮಗನ್ ಗುಣ ಮಾಡ್ಕೊಡಿ ಅಷ್ಟೇ. ಅಂತ ಸೀರಿಯಸ್ ಏನಿಲ್ಲ ಬಿಡು. ಔಷಧಿನೋ ತೀರ್ಸ್ತೀನೋ ಕೊಡ್ತೀನಿ, ಸರಿ ಹೋಗುತ್ತೆ. ಕೊಡಿ ಕೊಟ್ಟೆ. ಏನಪ್ಪ ದುಡ್ಡೇನ್ ಕೊಡಪ್ಪ? ದುಡ್ಡು ಸರಿ ಹೋಯ್ತೆ. ನನ್ ಬಾಗಿಲಿ ಬಾಗು ನಾನು ಎತ್ಕೋಬೇಕಾ ಏನೋ? ಬರ್ತೀನಿ. ಒಳ್ಳೆ ದುಡ್ಡು ಇವತ್ತು. ಆಹಾ. ಯಾವ ಭಾಷೆ ಸ್ವಲ್ಪ ನೋಡಿ. ಭಾಷೆ ಹೌದಲ್ವಾ? ಸರಿ ಹೋಯ್ತೆ. ಸ್ವಾಮಿ, ತಿನ್ನೋಕೆ ಏನಾದ್ರು ಕೊಡೋಣ ಅಂದ್ರೆ ನಮ್ಗೆ ತಿನ್ನಕ್ ಗತಿ ಇಲ್ಲ. ನೀರಾದ್ರೂ ಕುಡೀರಿ.
ಊಟಕ್ಕೆ ಮಠ ಮಂತ್ರ ಮಾಡಿಸಿ ಅದನ್ನು ತಡೆಗಟ್ಟಿದ್ದೇನೆ. ನೀವು ಇನ್ನು ನಿಶ್ಚಿಂತೆಯಾಗಿರಿ. ಬರ್ತೇನೆ. ಸಾಮಾನ್ಯವಾದ ಕಾಯಿಲೆ ಅಲ್ಲ. ಆತ್ಮಹತ್ಯೆನ ಗುರುಗಳೇ? ಅದೂ ಅಲ್ಲ. ಹಾಗಾದ್ರೆ ಈ ಕಾಯಿಲೆ ನಿವಾರಿಸಲು ಈ ಇಡೀ ಜಗತ್ತಿನಲ್ಲಿ ಅವನೊಬ್ಬನಿಂದ ಮಾತ್ರ ಸಾಧ್ಯ. ಅವನೊಬ್ಬನ ಚಿಕಿತ್ಸೆಯಿಂದಲೇ ಅಳೆಯುವಂತ ರೋಗವಿದು. ಹೋಗು, ವಿಶ್ವ ವೈದ್ಯ ಧನ್ವಂತರಿಯನ್ನು ಕರೆದುಕೊಂಡು ಬಾ. ಕರ್ಸಿ ಅದಕ್ಕೆ ಅವ್ರಿಗೆ ಸಂಭವಿಸು ಇನ್ನೆನ್ನ ಹೃದಯದಲ್ಲಿ. ಬಾಯಲ್ಲಿ ಸಂಭವಿಸು ಇನ್ನೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇನ್ನೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಬಿಗವಾಗಿ ಖಗವಾಗೆ
ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಹಿಂದೆನ್ನ ಹೃದಯದ ನಿತ್ಯವೂ ಅವತರಿಪ ಸತ್ಯಾವತಾರ. ಮಂಥನಕ್ಕೆ ಮರತನಕ್ಕೆ ಮಿಕತನಕ್ಕೆ ಕಗತನಕ್ಕೆ ಮಂಥನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಪಾರ ಮುಡಿ ಬಂದೆನ್ನ ನರರೂಪ ಚೇತನದೇ ಮುಡಿ ಬಂದೆನ್ನ ನರರೂಪ ಚೇತನದಿ ನಾರಾಯಣ ಭಕ್ತಿಗಾರಿ ದೂರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದಿನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ತಿರುಗುಡಿಸಿದರೆ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ತಿರುಗುಡಿಸಿದರೆ ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂದು ಚೋದಿಸಿರುವೆಯ ಅಂತೆ ಚುಟ್ಟಿಲಾಲ. ಅಯ್ಯೋ ಪಾಪಿಗಳೇ, ರೈತರ ಎದೆಯ ಮೇಲೆ ಸಮಸ್ತ ಚಕ್ರಾಧಿಪತ್ಯವೂ ನಿಂತಿದೆಯಲ್ಲ. ನಾವು ನೋಡಿದ ನಗರವೇ ರೈತನ ಎದೆಯ ಮೇಲೆ ನರ್ತಿಸುತ್ತಿದೆಯಲ್ಲ. ನಾವು ನೋಡಿದ ಆ ನಗರದ ದೇವಾಲಯ, ವಿದ್ಯಾಲಯ, ಆ ಕ್ರೀಡಾಲಯ, ಮಂತ್ರಾಲಯ, ತಂತ್ರಾಲಯ, ಸಚಿವಾಲಯ ಎಲ್ಲವೂ ರೈತನ ಎದೆ ಮೇಲೆ ಸಂಸ್ಕೃತಿ, ನಾಗರಿಕತೆ, ಕೀರ್ತಿಯಿಂದ ಮೆರೆಯುತ್ತಿವೆ. ಅಯ್ಯೋ, ಈ ರೈತ ಇದುವರೆಗೆ ಸಾಯದೆ ಬದುಕಿದ್ದೆ ಚಲವಪ್ಪ. ಧನ್ವಂತರಿ ಹೇಳಿದ ಹಾಗೆ ಈ ರಾಜ್ಯದ ಭಾರವನ್ನು ತೆಗೆದು ಹಾಕಿದರೆ ಕಾಯಿಲೆ ವಾಸಿಯಾಗುತ್ತದೆ. ಆದರೆ ಗುರುಗಳೇ, ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಬಿದ್ದೋದ್ರೆ ಮೂರ್ಖ, ಮೊದಲು ರೋಗ ನಿವಾರಣೆ ಆಗಲಿ, ಆಮೇಲೆ ಎಡಕಾಯನಾಗಿ ಈ ರೈತನೇ ಈ ರಾಜ್ಯದ ಭಾರವನ್ನು ತನ್ನ ಹೆಗಲ ಮೇಲೆ ಹೊರುವನು. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ತಿರುಗುಡಿಸಿದರೆ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ತಿರುಗುಡಿಸಿದರೆ ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂದು ಚೋದಿಸಿರುವೆಯ ಅಂತೆ ಚುಟ್ಟಿಲಾಲ. ಚೋದಿಸಿರುವೆಯ ಅಂತೆ ಚುಟ್ಟಿಲಾಲ ಅವತರಿಸುವ 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 ಇಲ್ಲಿ ನನ್ನ ಚೈತ್ಯದಲ್ಲಿ ಸಚ್ಚಿದಾನಂದ ಶೀಲ.
ಸೃಷ್ಟಿ ನಿಯಮ ತೊಡಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡೆ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗೊಳಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮಮ್ಮಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಕಿತ್ತುಳುವುದನವ ಬಿಡುವುದೇ ಇಲ್ಲ ಕಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ
ಸಾಮಾನ್ಯರೇ ಭಗವಾನ್ ಮಾನ್ಯಂ, ಶ್ರೀ ಸಾಮಾನ್ಯರೇ ಭಗವಾನ್ ಧನ್ಯಂ. ಭಾರತೀಯರಾದ ನಾವು ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ನಾಟಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಮಂತ್ರಾವತಿಯ ಪಾತ್ರದಲ್ಲಿ ಅಭಿಷೇಕ್ B.Com ಸೆಕೆಂಡ್ ಇಯರ್. ಶಿಕ್ಷಣ ಪಾತ್ರದಲ್ಲಿ ಭಗತ್ ಶ್ರೀ 22 BCC 20 ಕಂಪ್ಯೂಟರ್ ವಿಭಾಗ. ಅಪ್ಸರೆಯ ಪಾತ್ರದಲ್ಲಿ ಧೃತಿ BBA ಫಸ್ಟ್ ಇಯರ್. ಅಪ್ಸರೆಯ ಪಾತ್ರದಲ್ಲಿ ರುಕ್ಮಿಣಿ B.Com ವಿದ್ಯಾರ್ಥಿ. ಅಪ್ಸರೆಯ ಪಾತ್ರದಲ್ಲಿ ರಕ್ಷಾ B.Com ಫಸ್ಟ್ ಇಯರ್. ಅಪ್ಸರೆಯ ಪಾತ್ರದಲ್ಲಿ ಧನ್ಯ ಅಡಿಗ BBA ವಿದ್ಯಾರ್ಥಿ. ಜ್ಯೋತಿಯಮ್ಮ ಪಾತ್ರದಲ್ಲಿ ಮೈತ್ರಿ B.Com ವಿದ್ಯಾರ್ಥಿ. ಜ್ಯೋತಮ್ಮನ ಪಾತ್ರದಲ್ಲಿ ತನುಶ್ರೀ BCA ಕಂಪ್ಯೂಟರ್ ಸೈನ್ಸ್. ಜ್ಯೋತಮ್ಮ ಪಾತ್ರದಲ್ಲಿ ಅನ್ನಪೂರ್ಣ ಸೆಕೆಂಡ್ ಇಯರ್ B.Com. ಜ್ಯೋತಮ್ಮ ಪಾತ್ರದಲ್ಲಿ ಪವಿತ್ರ ಥರ್ಡ್ ಇಯರ್ B.Com. ವಸಿಷ್ಠ ಬಾಡಿಗಾರ್ಡ್ ಮತ್ತು ಎತ್ತಿನ ಪಾತ್ರದಲ್ಲಿ ಪ್ರಜ್ವಲ್ BCA ವಿದ್ಯಾರ್ಥಿ. ಇಂದ್ರ ಮತ್ತು ಕುಳಿತ ಬಾಡಿಗಾರ್ಡ್ ಪಾತ್ರದಲ್ಲಿ ನಿತಿನ್ ಗೌಡ B.Com ಪ್ರೊಫೆಷನಲ್. ಸಾಲ ಬರೆಯುವ ಪಾತ್ರದಲ್ಲಿ ಹೇಮಂತ್ B.Com ಪ್ರೊಫೆಷನಲ್ ವಿದ್ಯಾರ್ಥಿ. ನಾರದನ ಪಾತ್ರದಲ್ಲಿ ಭೂಮಿಕಾ ಥರ್ಡ್ ಇಯರ್ B.Com. ಪಾತ್ರದಲ್ಲಿ ಆದಿತ್ಯ ಎಸ್ BSc ವಿದ್ಯಾರ್ಥಿ. ಇಷ್ಟೊಂದು ಅಪ್ಸರೆಗಳಿದ್ದಾರೆ, ಹೀಗಾದ್ರೂ ಒಂದು ಅನ್ನಿಸ್ಕೊಂಡು ಹೋಗೋಣ. ವಿಶ್ವಾಮಿತ್ರನ ಪಾತ್ರದಲ್ಲಿ ಮಧು BBA ವಿದ್ಯಾರ್ಥಿ. ಸೆಕೆಂಡ್ ಇಯರ್ B.Com. ರಾಜಕಾರಣಿ ಮತ್ತು ಅಜ್ಜಿ ಪಾತ್ರದಲ್ಲಿ ಅಂಕಿತಾ ಶೆಟ್ಟಿ PBA ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಅಪ್ಸರೆ ಮತ್ತು ಕಾರ್ಯಕರ್ತೆಯ ಪಾತ್ರದಲ್ಲಿ ನಾನು ಏಂಜಲ್ ರಾಣಿ ಸೆಕೆಂಡ್ ಇಯರ್ BSc ಫಾರೆನ್ಸಿಕ್. ಮಕ್ಕಳ ಪಾತ್ರದಲ್ಲಿ ಭವ್ಯ ಸೆಕೆಂಡ್ ಇಯರ್ B.Com ವಿದ್ಯಾರ್ಥಿ. ಮತ್ತು ಗೆಳತಿ ಪಾತ್ರದಲ್ಲಿ ನಾನು
ಟಿ ರಂಗನಾಥ್ ವೈ BCA ವಿದ್ಯಾರ್ಥಿ. ರೈತನ ಹೆಂಡತಿ ಪಾತ್ರದಲ್ಲಿ ಹರ್ಷಿತಾ ಕೆ BCom ವಿದ್ಯಾರ್ಥಿ. ದುರ್ಗಾ ಮತ್ತು ಎತ್ತಿನ ಪಾತ್ರದಲ್ಲಿ ಹರ್ಷ BCom ಪ್ರೊಫೆಷನಲ್. ಪೊಲೀಸ್ ಪಾತ್ರದಲ್ಲಿ ಭುವನ್ BCom ಪ್ರೊಫೆಷನಲ್ ಅಕೌಂಟಿಂಗ್. ಪೇಟೆಯ ಹುಡುಗಿ ಕಾರ್ಯಕರ್ತೆ ಹಾಗೂ ಗೆಳತಿಯ ಪಾತ್ರದಲ್ಲಿ ದಿಶಾಸಿ BCom. ಪೇಟೆಯ ಹುಡುಗಿ ಹಾಗೂ ಕಾರ್ಯಕರ್ತೆಯಾಗಿ ನಾನು ಕೀರ್ತನ ತ್ರಿಗುಣಶ್ರೀಯಂ BCom ವಿದ್ಯಾರ್ಥಿ. ಅಕ್ಷರ ಮತ್ತು ಕಾರ್ಯಕರ್ತ ಆಗಿ ಅನನ್ಯ ಕುಲಕರ್ಣಿ BBA ಏವಿಯೇಷನ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ. ಹೈದರಾಬಾದದಲ್ಲಿ ನಗೇಶ್ VS BA ಮನೋವಿಜ್ಞಾನ ವಿದ್ಯಾರ್ಥಿ. ಜ್ಯೋತಿಯಮ್ಮ ಪಾತ್ರದಲ್ಲಿ ಅನುಕೆ ರಾಫೆಲ್ ಫಸ್ಟ್ ಇಯರ್ BSc ವಿದ್ಯಾರ್ಥಿ. ಹಿನ್ನೆಲೆ ಗಾಯನದಲ್ಲಿ ಅಕ್ಷಯ BSc ವಿದ್ಯಾರ್ಥಿ. BSc ವಿದ್ಯಾರ್ಥಿ. ತಾಂತ್ರಿಕ ನಿರ್ವಹಣೆಯಲ್ಲಿ ನಾನು ಮಾನಸ PSc ವಿದ್ಯಾರ್ಥಿ. ಹಿನ್ನೆಲೆ ಗಾಯನ ಹಾಗೂ ಓಮೇಶ್ವರ್ ಪಾತ್ರದಲ್ಲಿ ಸ್ಟಾಲಿನ್ BSc ವಿದ್ಯಾರ್ಥಿ. ಹಿನ್ನೆಲೆ ಗಾಯನದಲ್ಲಿ ಹಾಗೂ ಚಂಪೆಯಲ್ಲಿ ಪ್ರವೀಣ್ BCA ವಿದ್ಯಾರ್ಥಿ. ರಂಗರೂಪ ಮತ್ತು ನಿರ್ದೇಶನ ಡಾಕ್ಟರ್ ಎಂ ಭೈರಪ್ಪ. ಆದ್ಮೇಲೆ ಇದೊಂದು ತುಂಬಾನೇ ಸಂತೋಷದ ಕ್ಷಣ. ಯಾಕೆಂತಂದ್ರೆ 40ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸುಮಾರು 2 ತಿಂಗಳ ಕಾಲ ಪರಿಶ್ರಮ ಪಟ್ಟು ಮೇಷ್ಟ್ರ ಕಾಟ ಸಹಿಸಿಕೊಂಡು ಇವ್ರಿಗೂ ಸ್ವಲ್ಪ ಕಾಟ ಕೊಟ್ಟು ಈ ರಂಗದ ಮೇಲೆ ಬರಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಈ ಒಂದು ನಾಟಕವನ್ನ ಸಾಕಾರಗೊಳಿಸಿದ್ದಾರೆ. ಈ ಸಂದರ್ಭಕ್ಕೆ ನಮ್ಮ ಡಾಕ್ಟರ್ ಕುಪ್ಪನಳ್ಳಿ ಎಂ ಭೈರಪ್ಪ ಸರ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸೋಣ. ಎಲ್ಲರೂ ಚಪ್ಪಳ ಕಟ್ಟಿ ಅವರಿಗೆ ಗೌರವಿಸಬೇಕು ಅಂತ ಹೇಳಿ. ಕಾರಣ ಇಷ್ಟೇ, ಸುಮಾರು 15 ವರ್ಷಗಳಿಂದ ನಾವು ನಾಟಕ ಮಾಡ್ತಿದ್ದೀವಿ ಕನ್ನಡ ವಿಭಾಗದಲ್ಲಿ. ಇಷ್ಟು ವರ್ಷಗಳ ಕಾಲ ಸತತವಾಗಿ ಡಾಕ್ಟರ್ ಪವಿತ್ರ ಮೇಡಮ್ ಅವರು ನಮ್ಮ ನಾಟಕಗಳನ್ನ ನಿರ್ದೇಶನ ಮಾಡಿ ಅದು ಯಶಸ್ವಿಯಾಗಿ ರಂಗವನ್ನ ನಡೆಸ್ಕೊಂಡ್ ಬಂದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಏನ್ ಮಾಡಬೇಕು, ಹೇಗೆ ಮುಂದುವರಿಬೇಕು ಅಂತ ವಿಭಾಗ ಸಭೆ ಮಾಡಿ ಎಲ್ಲ ವಿಭಾಗದ ಅಧ್ಯಾಪಕರು ಚರ್ಚೆ ಮಾಡಿದಾಗ ಈ ವಿಭಾಗದ ನಾಟಕವನ್ನ ಯಾವ ರೀತಿ ಮುಂದುವರಿಸಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಚರ್ಚೆ ಮಾಡಿದಾಗ ಸರ್ ನಾನು ಮಾಡ್ಬೋದು ಇದೊಂದು ಪ್ರಯೋಗ ಮಾಡೋಣ, ನಾವೇ ಒಂದು ನಾಟಕವನ್ನ ಕಟ್ಟಿ ಆ ನಾಟಕವನ್ನ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮುಂದುವರಿಸಬಹುದು ಅನ್ನೋ ಪ್ರಯತ್ನ ಉತ್ಸಾಹವನ್ನು ಭೈರಪ್ಪ ಅವರು ತೋರಿಸಿದಾಗ ನಮ್ಗೆ ಅತ್ಯಂತ ಖುಷಿ ಆಯಿತು. ವಿಭಾಗದ ಅಷ್ಟೂ ಜನ ಅಧ್ಯಾಪಕರು 5 ಜನ ಅಧ್ಯಾಪಕರು ಭೈರಪ್ಪ ಸರ್ ಅವರ ಬೆನ್ನಿಗಿದ್ದು ಸರ್ ನೀವು ಮುಂದುವರಿರಿ, ನಿಮ್ದು ಎಷ್ಟು ಬೇಕೋ ಅಷ್ಟು ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಅವರನ್ನು ಪ್ರೋತ್ಸಾಹ ಮಾಡಿದ್ದಕ್ಕೆ, ಜೊತೆಗೆ ಇಷ್ಟು ಜನ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಅಥವಾ ಅವರ ಸಮಯವನ್ನ 4 ಗಂಟೆ 4:15 ಮೇಲೆ ಸಂಜೆ 6 ಗಂಟೆ 6:30 ಹಾಲಿಡೇಸ್ ಅಲ್ಲಿ ಬಂದು ನಮ್ಮೆಲ್ಲ ಟಾರ್ಚರ್ಗಳನ್ನು ಸಹಿಸಿಕೊಂಡು ನಾಟಕವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆ ಕೊಡೋದ್ರ ಮುಖಾಂತರ ಅವರಿಗೆ ಹೇಳ್ತೇನೆ. ಕನ್ನಡ ವಿಭಾಗದಲ್ಲಿ ಇಷ್ಟು ಸತತವಾಗಿ ನಾಟಕಗಳನ್ನು ನಿರ್ವಹಿಸ್ಕೊಂಡು ಬರ್ತಿದೀವಿ ಅಂದ್ರೆ ಅದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ನಮ್ಮ ಮ್ಯಾನೇಜ್ಮೆಂಟ್. ರೆವರೆಂಡ್ ಡಾಕ್ಟರ್ ಅಗಸ್ಟಿನ್ ಜಾರ್ಜ್ ಅವರು ಇಲ್ಲಿ ಬಂದಿದ್ದಾರೆ, ಪ್ರಾಂಶುಪಾಲರು ವೇದಿಕೆಗೆ ಬರಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ನಾವು ಕೋರ್ಕೊಳ್ತೀವಿ. ಚಂದ್ರಶೇಖರ್ ಸರ್ ಹಾಗೂ ನಮ್ಮ ವಿಭಾಗದ ಅಧ್ಯಾಪಕರು ಅಗಸ್ಟಿನ್ ಫಾದರ್ ಸರ್ ಅವ್ರನ್ನ ವೇದಿಕೆಗೆ ಕರೆದು ದಯಮಾಡಿ ಬನ್ನಿ ಫಾದರ್. ವಿಭಾಗದ ಅಧ್ಯಾಪಕರು ಕೂಡ ನಮ್ಮ ಮೇಲೆ ಬರಬೇಕು ಅಂತೇಳಿ ಸೂಚನೆ.
ಜೊತೆಗೆ ನಮ್ಮ ನಂಗ್ಲಿ ಸರ್ ಅವರಿದ್ದಾರೆ. ನಂಗ್ಲಿ ಸರ್ ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿದ್ದೀವಿ ಸರ್. ಇನ್ನೊಂದು ಕೆಲವು ನಿಮಿಷಗಳಲ್ಲಿ ನಾವು ನಾಟಕ ಈ ಸ್ಟೇಜ್ ಕಾರ್ಯಕ್ರಮ ಮುಗಿಸ್ತೀವಿ. ಒಂದೆರಡೆರಡು ನಿಮಿಷ ನಮ್ಮ ಜೊತೆ ನೀವು ಸಹಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ, ಈ ನಾಟಕಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಂತಹ ನಮ್ಮ ಪ್ರಾಂಶುಪಾಲರು ರೆವರೆಂಡ್ ಡಾಕ್ಟರ್ ಅಗಸ್ಟಿನ್ ಜಾರ್ಜ್ ಅವರು, ನಾವು ಪ್ರತಿ ವರ್ಷದ ನಾಟಕದಲ್ಲೂ ಕೂಡ ತಪ್ಪದೇ ಇರ್ತಾರೆ. ಆ ಮೊದಲ 2-3 ಸೀಟುಗಳು ನಮ್ಮ ಫಾದರ್ಗಳಿದೆ, ನನಗೆ ಗೊತ್ತು, ಪ್ರತಿ ವರ್ಷ ವಿಟ್ನೆಸ್ ಮಾಡ್ತಿದ್ದೀನಿ. ಈ ವರ್ಷ ಸ್ವಲ್ಪ ಕಾರ್ಯಕ್ರಮಗಳ ಒತ್ತಡ ಹೆಚ್ಚಿರೋದ್ರಿಂದ ತಡವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದರೂ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರ್ತದೆ. ನಮ್ಮ ವಿದ್ಯಾರ್ಥಿಗಳ ಮೇಲಂತೂ ಸದಾ ಅವರ ಆಶೀರ್ವಾದ ಇರುತ್ತೆ. ಅವರು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಹಾಗೂ ಈ ನಾಟಕವನ್ನ ರಂಗರೂಪ ಮಾಡಿದಂತಹ ಭೈರಪ್ಪ ಸರ್ ಅವರು ಹಾಗೂ ನಮ್ಮ ವಿಭಾಗದ ಎಲ್ಲ ಅಧ್ಯಾಪಕರ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತೇಳಿ ಅವ್ರಿಗೆ ಕೋರ್ಕೋತೇನೆ. If faculty members and students, please accept my apology for not able to come and watch the beautiful play by our students. I was running after one program to another program that I could not miss a certain programs. I talked to Sir as well. Sir, this time I'm not in a position to come and watch the program. Even another 2 programs are happening. I had to cancel the many things. Since some holidays are coming, this week, we had to finish many things. That's why I talked to Sir in advance. Sir, okay, I'm not in a position to come. Every year I used to hear all the best things about the team, especially the Kannada team, the way that natural way they used to play the drama here. But this year I'm not in a position to make any comment. But I know many of the students. Okay, I know many of the students, I know the caliber. That I'm pretty sure that you did a great job. You agree with me or not? Yes. So I think with much delicacy I join with the entire KGC family to congratulate all of you for a wonderful performance. Thank you for the keeping all of us live and that keeping us motivated with the plays. Continue the same thing in the coming years as well. I have a great appreciation to the Kannada department. The reason I talk to you, the way they come and approach me and talking about the things to be done in our college, especially related to the languages and Kannada culture, that's often amazing to me that to what extent they have taken our state to their heart and they want to have the many things in the college itself. They're very pro and very positive and they are very much dynamic in organizing many things with the students, especially congratulations service sir, Shivashankar sir, other teachers are here. So all the teachers are extending a great support to the student community and especially Kannada students. So my appreciation to all the teachers as well. So I have a special appreciation to Bhairappa sir. We had a teachers council by 12 o'clock wherein it is commonly announced to all the heads of the department and coordinators. Today we had a Kannada play and the Bhairappa sir is the one directing the entire play and all are talking about very high of that one as well. So we have a director here. Congratulations sir. All the best. Thank you all. Thank you very much. ತುಂಬಾ ಧನ್ಯವಾದಗಳು ಫಾದರ್. ನಿಮ್ಮ ಪ್ರೋತ್ಸಾಹದ ನುಡಿಗಳು ಸದಾ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ವಿಭಾಗಕ್ಕೆ ಒಂದು ರೀತಿಯಾಗಿರತಕ್ಕಂತಹ ಉತ್ಸಾಹವನ್ನು ಕೊಡುತ್ತೆ. ಈ ನಾಟಕವನ್ನ ಈ ತರ ಕನ್ನಡ ವಿಭಾಗದಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಮ್ಮ ಕಾಲೇಜಿನ ಹಾಗೂ ಕನ್ನಡ ವಿಭಾಗದ ಅಡ್ಜಂಟ್ ಫ್ಯಾಕಲ್ಟಿ ಆಗಿ ಒಂದು ವರ್ಷ ನಮಗೆ ಸತತವಾಗಿ ಸಪೋರ್ಟ್ ಕೊಟ್ಟಂತ ನಾಡಿನ ಅತ್ಯಂತ ಹಿರಿಯ ವಿಮರ್ಶಕರಲ್ಲಿ ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ವಿ ನಂಗ್ಲಿ ಸರ್ ಅವರು ಫೋನ್ ಮಾಡಿ ಸರ್ವೇಶ್ ನಾಟಕ ನಡೀತಿದೆಪ್ಪ, ನಾನು ಬರ್ತೀನಿ, ನಾನು ನೋಡ್ಬೇಕು ನಾಟಕ ಅಂತಂದ್ರು. ಅವ್ರು ಇರೋ ಬಿಸಿ ಸ್ಕೆಡ್ಯೂಲಲ್ಲಿ ಸತತವಾಗಿ ನಮ್ಗೆ ಸಿಗಲ್ಲ. ಅವ್ರ ವಿಮರ್ಶೆ ಅವ್ರ ಲೇಖನಗಳನ್ನ ಕನ್ನಡ ಲೀಡಿಂಗ್ ಅಲ್ಲಿರ್ತಕ್ಕಂಥ ನ್ಯೂಸ್ ಪೇಪರ್ಗಳು ಕೂಡ ವೆಯ್ಟ್ ಮಾಡ್ತಿರ್ತವೆ. ಅಷ್ಟರ ಮಟ್ಟಿಗೆ ವಿಮರ್ಶೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂತಹ ವಿಮರ್ಶಕರು ಡಾಕ್ಟರ್ ಚಂದ್ರಶೇಖರ್ ವಿ ನಂಗ್ಲಿ ಸರ್ ಅವರು. ನಾವೆಲ್ಲ ಅವರ ವಿದ್ಯಾರ್ಥಿಗಳೇ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವರ್ ಸ್ಟೂಡೆಂಟ್ಸ್ ಪ್ರೊಫೆಸರ್ ಚಂದ್ರಶೇಖರ್ ನಂಗ್ಲಿ ಸರ್.
ಅವರು ಬರ್ತೀನಿಂದಾಗ ನಮಗೆ ತುಂಬ ಉತ್ಸಾಹ ಆಯಿತು. ಅವರು ಇವತ್ತಿನ ನಾಟಕಕ್ಕೆ ಸಂಬಂಧಪಟ್ಟಾಗೆ ಒಂದೆರಡು ನುಡಿಗಳನ್ನು ಹೇಳಿ ಅವರ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತೇಳಿ ಅವರನ್ನು ಕೋರ್ಕೊಳ್ತೇನೆ. ಎಲ್ಲ ಆತ್ಮೀಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕ್ರೀಡೆ ನಮ್ಮೊಡಲಿನ ಕಾವು, ಕಲೆ ನಮ್ಮ ಆತ್ಮದ ಮೇವು. ಇದು ಕುವೆಂಪು ಅವರ ಮಾತುಗಳು. ಕಲೆ ನಮ್ಮ ಆತ್ಮದ ಮೇವು. ಯಾಕೆಂದರೆ ನಾವು ನೋಡುವ ಎರಡು ಕಣ್ಣುಗಳು ಮಾಂಸದ ಕಣ್ಣುಗಳು ಅಂತ ಕರೀತಾರೆ, ಮಾಂಸ ನಯನ ಅಂತ. ಇದು ಮುಖ್ಯ ಅಲ್ಲ. ನಮ್ಮ ವ್ಯಕ್ತಿತ್ವ ಅರಳಬೇಕಾದ್ರೆ ನಮ್ಮ ಅಂತರಂಗದ ಕಣ್ಣುಗಳು ಅರಳಬೇಕು. ಅದು ಅರಳೋದಕ್ಕೆ ಕ್ರೀಡೆಗಳು ಮತ್ತು ಕಲೆಗಳು ಭಾಳ ದೊಡ್ಡ ಸಹಾಯ ಮಾಡ್ತವೆ. ಇದನ್ನು ಅರ್ಥ ಮಾಡ್ಕೊಂಡಿದ್ದಂಥ ಕುವೆಂಪು ಅವರು ಕ್ರೀಡೆ ಮತ್ತು ಕಲಾಪ್ರೇಮಿಯಾಗಿ ಎಷ್ಟೋ ಮಾತುಗಳನ್ನು ಬರೆದಿದ್ದಾರೆ. ನಾನು ಭಾಳ ಪ್ರಾಸಬದ್ಧವಾಗಿ ಸಂಯೋಜನೆ ಮಾಡಿದ್ದೇನೆ. ಕ್ರೀಡೆ ನಮ್ಮ ಒಡಲಿನ ಕಾವು. ನಮ್ಮ ಮೈ ಬಿಸಿ ಆಗಬೇಕು ಅಂದರೆ ಆಟಗಳಾಡಬೇಕು ಚೆನ್ನಾಗಿ. ಅದೇ ರೀತಿ ಕಲೆ ನಮ್ಮ ಆತ್ಮದ ಮೇವು. ನಮ್ಮ ಆತ್ಮಶಕ್ತಿ ಜಾಗೃತ ಆಗಬೇಕಾದ್ರೆ ನಾವೆಲ್ಲ ಕಲಾಪ್ರೇಮಿಗಳಾಗಬೇಕು. ಭೈರಪ್ಪನವರ ನಿರ್ದೇಶನದ ಈ ಧನ್ವಂತರಿ ಚಿಕಿತ್ಸೆ ಎಂಬ ರಂಗರೂಪವನ್ನು ನಿಮ್ಮಂತೆಯೇ ನಾನು ಕೂಡ ಕುಳಿತು ನೋಡಿ ಆನಂದಪಟ್ಟಿದ್ದೇನೆ. ನನ್ನ ಸಂತೋಷದ ಕೆಲವು ಮಾತುಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೆ. ಯಾಕೆಂದರೆ ಅದು ಮೂಲತಃ ಒಂದು ಶಾರ್ಟ್ ಸ್ಟೋರಿ, ಸಣ್ಣ ಕತೆ. ಅದರಲ್ಲಿ ಮೈಥಲಾಜಿಕಲ್ ಆ್ಯಂಡ್ ಸೋಷಿಯಲಾಜಿಕಲ್ ಫ್ಯಾಂಟಸಿ ಇದೆ. ಅದು ಹೇಗಿದೆಯೋ ಹಾಗೇ ರಂಗದ ಮೇಲೆ ತರೋಕ್ಕಾಗಲ್ಲ. ಅದನ್ನು ಪರಿವರ್ತನೆ ಮಾಡಲೇಬೇಕು. ನಮ್ಮ ಭೈರಪ್ಪ ಹೇಗೆ ಪರಿವರ್ತನೆ ಮಾಡ್ತಾರೆ ನೋಡೋಣ ಅಂತ ಹೇಳಿ ನಾನು ಭಾಳ ಕುತೂಹಲದಿಂದ ಇವತ್ತಿಲ್ಲಿಗೆ ಬಂದಿದ್ದೀನಿ. ನನಗೆ ಭಾಳ ಸಂತೋಷ ಆಯಿತು. ಇದು ರಿಯಲಿ ಟ್ರಾನ್ಸ್ಫಾರ್ಮೇಷನಲ್ ಪರ್ಫಾರ್ಮೆನ್ಸ್. ಪರಿವರ್ತನೆಯ ಒಂದು ಪ್ರಯೋಗ ಎದ್ದು ಕಾಣುತ್ತೆ. ಯಾಕೆಂದರೆ ಕತೆ, ಸಣ್ಣ ಕತೆ ಒಂದು ಕಂಬಳಿ ಹುಳ ಇದ್ದಾಗ. ಇವತ್ತು ನಾವು ನೋಡಿದ ರಂಗರೂಪ ಒಂದು ಬಣ್ಣದ ಚಿಟ್ಟೆಯಂತೆ. ಅಂದರೆ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಈ ರಂಗರೂಪದಲ್ಲಿ ಇರೋದೇ ಒಂದು ಭಾಳ ಖುಷಿಯಾದ ಸಂಗತಿ. ಆಮೇಲೆ ಕುವೆಂಪು ಅವರ 2 ಸುಪ್ರಸಿದ್ಧ ಗೀತೆಗಳು ನಾನು ಸರ್ವೇಶ್ಗೆ ಹೇಳ್ತಾ ಇದ್ದೆ. ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಸರ್ವೇಶ್ ಅವರು. ನೋಡಿ, ಬಾಯಲ್ಲಿ ಸಂಭವಿಸುವ ಸತ್ಯಾವತಾರ ಮತ್ತು ಉಳುವ ಯೋಗಿಯ ನೋಡಲ್ಲಿ. ಈ 2 ಗೀತೆಗಳನ್ನು ರಂಗಗೀತೆಗಳಲ್ಲ, ಅವು ಗೀತೆಗಳು. ಆ 2 ಗೀತೆಗಳನ್ನು ಇಲ್ಲಿ ಅಳವಡಿಸ್ಕೊಂಡಿರೋದು ತುಂಬ ಉಚಿತವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನ್ವಂತರಿ ಚಿಕಿತ್ಸೆ ಅಂದರೆ ಯಾವುದು? ನಮ್ಮ ಸಂವಿಧಾನವೇ ಧನ್ವಂತರಿ ಚಿಕಿತ್ಸೆ. ನಮಗೆ ಡಾಕ್ಟರ್ B.R. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ಈ ಸಂವಿಧಾನವೇ ನಮ್ಮ ರಕ್ಷಾ ಕವಚ. ಅದನ್ನು ನಾಟಕದಲ್ಲಿ ಸಂವಿಧಾನ ಪೀಠಿಕೆಯಾಗಿ ತೋರಿಸಿ ರೈತನ ಶತಶತಮಾನಗಳ ಕಾಯಿಲೆಯನ್ನು ವಾಸಿ ಮಾಡುವ ಧ್ವನಿ ಶಕ್ತಿಯನ್ನು ಹೊಮ್ಮಿಸಿದೆ ಈ ನಾಟಕ. ಆದ್ದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇದನ್ನು ಕೇವಲ ಇದು ಕ್ರಿಸ್ತ ಜಯಂತಿಯಲ್ಲಿ ಆರಂಭ ಆಗಿದ್ದರೂ ಕೂಡ, ಕ್ರಿಸ್ತ ಜಯಂತಿ ಕಾಲೇಜಲ್ಲಿ ಆರಂಭ ಆಗಿದ್ದರೂ ಕೂಡ ಇದು ರಾಜ್ಯದಾದ್ಯಂತ ಪ್ರದರ್ಶಿತವಾಗಿ ಜನರಲ್ಲಿ ನವಜಾಗೃತಿಯನ್ನು ಉಂಟು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಆಮೇಲೆ ಇನ್ನೊಂದು ಕೊನೆಯ ಮಾತು, ಸ್ವತಃ ಕುವೆಂಪು ಅವರು ರಂಗನಾಟಕದ ವಿರೋಧಿ. ಅವರು ರಂಗನಾಟಕವನ್ನು ಇಷ್ಟಪಡ್ತಾ ಇರಲಿಲ್ಲ. ಅವರು ಮನೋರಂಗಭೂಮಿಯ ಪ್ರತಿಪಾದಕರು. ಅಂದರೆ ಒಂದು ಕವಿತೆ ಇರ್ಬೋದು, ಒಂದು ಕಾದಂಬರಿ ಇರ್ಬೋದು, ಒಂದು ಸಣ್ಣ ಕಥೆ ಇರ್ಬೋದು, ಅವ್ರು ಬರೆದಿರೋ ನಾಟಕ ಚಕ್ರವೇ ಇರ್ಬೋದು, ಮಹಾಕಾವ್ಯವೇ ಇರ್ಬೋದು, ಇವೆಲ್ಲ ಮನೋರಂಗಭೂಮಿಯಲ್ಲಿ ನೀವು ನೋಡಬೇಕು ಅಂತ ಹೇಳ್ತಾರೆ ಅವರು. ಕಾದಂಬರಿಯನ್ನು ಕರತಲ ರಂಗಭೂಮಿ ಅಂತ ಅವ್ರು ಕರೀತಾರೆ. ಹೀಗಾಗಿ ರಂಗನಾಟಕದ ವಿರೋಧದ ಮಾತುಗಳನ್ನು ಅವರು ಬರೆದಿದ್ದಾರೆ. ಶೂದ್ರ ತಪಸ್ವಿ ನಾಟಕದ ಮುನ್ನುಡಿಯಲ್ಲಿ ನೀವು ಅದನ್ನು ನೋಡ್ಬೋದು. ಆದರೆ ಒಂದು ತಮಾಷೆ ಅಂದರೆ ಕುವೆಂಪು ಅವರ ಇಡೀ ಸಾಹಿತ್ಯವೇ, ಸಮಗ್ರ ಸಾಹಿತ್ಯವೇ ಧನ್ವಂತರಿ ಚಿಕಿತ್ಸೆಯಾಗಿದೆ. ಮತ್ತು ಅವೆಲ್ಲವೂ ನಾಟಕಕ್ಕೆ, ರಂಗನಾಟಕಕ್ಕೆ ಏಳಿ ಮಾಡಿಸಿದಂತೆ. ಇದು ಕುವೆಂಪು ಅವರ ತಾಕತ್ತು. ಆ ತಾಕತ್ತನ್ನು ಗ್ರಹಿಸಿ ಭೈರಪ್ಪ ಭಾಳ ಸುಂದರವಾಗಿ ಎಲ್ಲರ ಮನಸ್ಸನ್ನು ಆಕರ್ಷಿಸುವಂತೆ, ಈ ಅಂದರೆ ಬೋರು ಹೊಡೆಯದಂತೆ, ಭಾಳ ನೇರವಾಗಿ ಹೇಳೋದಾದರೆ ಬೋರು ಹೊಡೆಯದಂತೆ ಈ ನಾಟಕವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ಹೇಳಿ, ಇದಕ್ಕೆ ಬೆಂಬಲ ಕೊಟ್ಟಂತಹ ಕನ್ನಡ ವಿಭಾಗ ಮತ್ತು ಆಡಳಿತ ವರ್ಗ
ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾರ್ಥಿಗಳಾದ ನಿಮಗೆಲ್ಲರಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಗ್ರೂಪ್ ಫೋಟೋ ಕಮ್ ಫಾರು. ವಿಶೇಷವಾಗಿ ಸ್ವಿಚ್ ಆನ್ ದ ಲೈಟ್ ಪ್ಲೀಸ್. ವಿಶೇಷವಾಗಿ ನಮ್ಮ ಆಡಿಯನ್ಸ್ ಪ್ರಾರಂಭದಲ್ಲಿ ಒಂದೆರಡು ಮಿಸ್ಬಿಹೇವ್ ಆದ್ರೂ ಕೂಡ ಇಡೀ ಆಡಿಯನ್ಸ್ ಅಬ್ಸಲ್ಯೂಟ್ ಪರ್ಫೆಕ್ಟ್ ಆಗಿದ್ರಿ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲಾ ಪ್ರೇಕ್ಷಕರಿಗೂ ಕೂಡ ವಿಶೇಷವಾಗಿ ನೀವೇ ಚಪ್ಪಾಳೆ ತಟ್ಕೋಬಹುದು. ನಿಮಗೆ ಪ್ರತಿ ಸೀನ್ ಮುಗಿದ ತಕ್ಷಣ ಎಷ್ಟು ಅಚ್ಚುಕಟ್ಟಾಗಿ ಚಪ್ಪಾಳೆ ತಟ್ಟಿ ನಾಟಕವನ್ನ ಹಾಗೂ ನಿಮ್ಮ ವಿದ್ಯಾರ್ಥಿ ಮಿತ್ರರನ್ನ ಉತ್ತೇಜಗೊಳಿಸಿದಿರಿ ಅನ್ನೋದಕ್ಕೆ ನಾವು ಸಾಕ್ಷಿ ಆದ್ವಿ. ಇದೇ ಸರಿಯಾಗಿರ್ತಕ್ಕಂತಹ ಆಡಿಯನ್ಸ್ನ ಅಭ್ಯಾಸ. ನಿಮ್ಗೆಲ್ರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಎಲ್ಲ ನಾಟಕದ ವಿದ್ಯಾರ್ಥಿಗಳಿಗೆ ಮೇಕಪ್ ಮಾಡಿದಂತಹ ನಮ್ಮ ರಂಜನಿ ಮೇಡಮ್ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ತುಂಬಾ ಧನ್ಯವಾದಗಳು ಫಾದರ್. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರೋ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಅಥವಾ ಅಭಿನಯ ಮಾಡಿರ್ತಕ್ಕಂತಹ ನಟರ ಪೇರೆಂಟ್ಸ್ ಇಲ್ಲಿ ಬಂದಿದ್ದೀರಿ, ಪೋಷಕರು, ನಿಮ್ಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರೋ ಧನ್ಯವಾದಗಳು. ನಂಗೊತ್ತು ಪ್ರತಿ ದಿವಸ ಸಂಜೆ ಮಕ್ಕಳು ಲೇಟಾಗಿ ಬಂದ್ರೆ ನೀವು ಕೇಳ್ತಿದ್ರೇನು ಯಾಕೆ ತಡ ಏನು ಕತೆ ಅಂತ ಹೇಳಿ. ಕೆಲವು ಟೈಮಲ್ಲಿ ನಮ್ಮನ್ನು ಬೈಕೊಂಡಿರ್ತೀರಿ. ಏನ್ ಪರವಾಗಿಲ್ಲ, ಬಹುಶಃ ಇವತ್ತು ಸ್ಟೇಜ್ ಮೇಲೆ ನೋಡಿದಾಗ ನಿಮ್ಗೂ ಒಂದು ಸ್ವಲ್ಪ ಖುಷಿ ಆಗಿರುತ್ತೆ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ. ವಿಶೇಷವಾಗಿ ನಮ್ಮ ಡಿಯಾಗೋ ಹಾಗೂ ಅವ್ರ ತಂಡ ಲೈಟ್ ಮತ್ತೆ ಸೌಂಡ್ಸ್ ಅಲ್ಲಿ ಅವರು ನಮ್ಗೆ ಕೊಟ್ಟಂತ ಸಹಕಾರವನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ವಿಶೇಷವಾಗಿ ಆಡಿಯನ್ಸ್ ಪ್ರಾರಂಭದಲ್ಲಿ ಒಬ್ಬರೇ ಶಿಳ್ಳೆ ಮಾಡಕ್ ಟ್ರೈ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ, ಕೋತಿಗಳು ಇರ್ತವೆ. ಅದು ಬಿಟ್ಟು ಇಲ್ಲಿವರೆಗೂ ನಾನು KJS ನೋಡಿರ್ತಕ್ಕಂಥ ಅಷ್ಟು ನಾಟಕಗಳಲ್ಲಿ ದ ಬೆಸ್ಟ್ ಆಡಿಯನ್ಸ್. After each scene, you clap. That is the beauty of audience in theatre. ಸೊ ಹಂಗಾಗಿ ನನಗೆ ಆಡಿಯನ್ಸ್ ಬಗ್ಗೆ ವಿಪರೀತವಾಗಿರೋ ಗೌರವ ಬಂತು ಇವತ್ತಿನ ನಾಟಕಕ್ಕೆ. ಈ ಕಲ್ಚರ್ನ ಪ್ರತಿ ವರ್ಷ ಮುಂದುವರಿಸ್ಕೊಂಡೋಗೋಣ. ಈ ಸಂದರ್ಭದಲ್ಲಿ ಅಭಿನಯ ಮಾಡಿದಂಥ ಅಷ್ಟು ಜನಕ್ಕೆ, ನಿರ್ದೇಶನ ಮಾಡಿದಂತಹ ನಮ್ಮ ಭೈರಪ್ಪ ಸರ್ ಅವರಿಗೆ, ಅವರಿಂದ ಯಾವತ್ತಿಗೂ ಯಾವ ಕ್ಷಣಕ್ಕೂ ಇದ್ದಂಥ ನಮ್ಮ ಪ್ರೇಮ್ ಕುಮಾರ್ ಅವರಿಗೆ, ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಅವರು ಅವರಿಗೆ ಎಷ್ಟು ಸಹಕಾರ ಕೊಟ್ಟಾರೋ ನಂಗೆ ಗೊತ್ತು. ಹಾಗಾಗಿ ಈ ಕೂಗು ಕೇಳಿದ ತಕ್ಷಣ ಗೊತ್ತಿರುತ್ತೆ ಅವ್ರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ. ಹಂಗಾಗಿ ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರೋ ಧನ್ಯವಾದಗಳನ್ನ ಕೊಡ್ತೀವಿ. ವಿಭಾಗದ ಅಧ್ಯಾಪಕರು ಅವರ ಡ್ರೆಸ್ ರಿಹರ್ಸಲ್ ಟೈಮಲ್ಲಿ ಬಂದು ಫೀಡ್ಬ್ಯಾಕ್ ಕೊಟ್ಟರು. ಪ್ರೊಫೆಸರ್ ಚಂದ್ರಶೇಖರ್ ಸರ್ ಆಗಿರ್ಬೋದು, ಪ್ರೊಫೆಸರ್ ರವಿಶಂಕರ್ ಸರ್ ಆಗಿರ್ಬೋದು, ಸೈಯದ್ ಮೊಯಿನ್ ಸರ್ ಅವರಾಗಿರ್ಬೋದು, ಎಲ್ಲರೂ ಬಂದು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಇವತ್ತಿನ ನಾಟಕ ಇಷ್ಟು ಅದ್ಭುತವಾಗಿ ಮೂಡೋದ್ರಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಮೀಡಿಯಾ ಡಿಪಾರ್ಟ್ಮೆಂಟ್ ಅವರು ಪರಿಶ್ರಮ ಪಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಲೈವ್ ಮಾಡೋದಕ್ಕೋ ಅಥವಾ ರೆಕಾರ್ಡ್ ಮಾಡೋದಕ್ಕೋ ಪರಿಶ್ರಮ ಪಟ್ಟಿದ್ದಾರೆ. ಹಾಗೆ ನಮ್ಮ BCom ವಿದ್ಯಾರ್ಥಿ 2 ಕ್ಯಾಮ್ರಾಗಳನ್ನು ಒಂದೇ ಕತ್ತಿಗೆ ನೇತಾಕೊಂಡು ಪಾಪ ಒಬ್ಬನೇ ಒದ್ದಾಡ್ತಿದ್ದ. ಸೊ ವಿ ಶುಡ್ ಅಪ್ರಿಷಿಯೇಟ್. ವಿತೌಟ್ ಸ್ಟೂಡೆಂಟ್ಸ್ ವಿ ಕಾಂಟ್ ಡು ಎನಿಥಿಂಗ್. ದಟ್ ಇಸ್ ವೆರಿ ಮಚ್ ಕ್ಲಿಯರ್. ಯು ಆರ್ ದ ಸೋರ್ಸ್ ಫಾರ್ ಎವ್ರಿ ಆಕ್ಟಿವಿಟಿ. ನಾವು ಮಾಡ್ತಿರೋದೇ ನಿಮಗೋಸ್ಕರ. ಹಾಗಾಗಿ ನೀವೆಲ್ಲರೂ ಇಷ್ಟೊಂದು ಸಹಕಾರ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವರ್ಷದ ನಾಟಕಕ್ಕೆ ನಿಮ್ಮಲ್ಲಿ ಅಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲಿಗೆ ಬರೋದಕ್ಕೆ ಯಾರು ಆಸಕ್ತಿ ಇಟ್ಕೊಂಡಿದ್ರು ನೀವೆಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಒಂದು ವರ್ಕ್ಶಾಪ್ ಮಾಡೋಣ, ಅದ್ರಲ್ಲಿ ಬೆಸ್ಟ್ನ ತಗೊಂಡು ಅಭ್ಯಾಸ ಮಾಡಿ ವೇದಿಕೆಗೆ ನಿಮ್ಮನ್ನು ಕರ್ಕೊಂಬೋಣ. ಇದೊಂದು ಅವಕಾಶ. ವೇದಿಕೆಯಲ್ಲಿ ಬಂದು ನಟನೆ ಮಾಡ್ತಕ್ಕಂಥದ್ದು ಕಾಲೇಜು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ. ಅದು ನಿಮ್ಮನ್ನು ಬೇರೆ ಹಂತಕ್ಕೆ ಕರ್ಕೊಂಡು ಹೋಗಲಿ ಅಂತಕ್ಕಂಥ ಪ್ರೀತಿಯ ಮಾತುಗಳನ್ನು ಹೇಳ್ತಾ, ಇಲ್ಲಿಗೆ ಇವತ್ತಿನ ರಂಗದ ಸುಮಾರು 17 ವರ್ಷಗಳ ಸತತವಾಗಿರ್ತಕ್ಕಂತಹ ಪ್ರದರ್ಶನಗಳಲ್ಲಿ 2024ರ ಧನ್ವಂತರಿ ಚಿಕಿತ್ಸೆ ಇಲ್ಲಿಗೆ ನಿಮ್ಗೆಲ್ರಿಗೂ ಖುಷಿ ಕೊಟ್ಟಿದೆ ಅನ್ನೋ ಅಭಿಪ್ರಾಯಗಳನ್ನು ಹೇಳ್ತಾ ನಮ್ಮ ನಾಟಕದ ಭಾಗವನ್ನು ಮುಗಿಸ್ತಿದ್ದೀವಿ. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಸರಿಯಾಗಿ ನಿಂತ್ಕೊಳ್ಳಿ, ಎಲ್ಲ ಕಾಣ ನಿಂತ್ಕೊಳ್ಳಿ, ಕುಳಿತಿರೋರು ಮುಂದೆ ಕೂತ್ಕೊಳ್ಳಿ.
ಥ್ಯಾಂಕ್ ಯು ಎವ್ರಿಬಡಿ. ಹಿಂದ್ಗಡೆ ಬಾಗಿಲು ಓಪನ್ ಇರಲ್ಲ, ಸೈಡ್ ಡೋರ್ ಮಾತ್ರ ಓಪನ್ ಇರುತ್ತೆ, ಹಂಗಾಗಿ ಆ ಡೋರನ್ನು ಮಾತ್ರ ಬಳಸ್ಕೊಳ್ಳಿ. ತುಂಬ ಥ್ಯಾಂಕ್ಸ್. ವಿಶೇಷವಾಗಿ ಆಡಿಯನ್ಸ್ಗೆ ಇವತ್ತು ನನ್ನ ಮನಸ್ಸನ್ನು ಕದ್ದವ್ರು ನೀವು ತುಂಬ ಇಷ್ಟ ಆದ್ರಿ. ಆಡಿಯನ್ಸ್ ಹಿಂಗಿರ್ಬೇಕು.